ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ನಾನು ರಾಜೇಂದ್ರ ಕುಮಾರ್. ಕೋಟ್ಯಾಂತರ ರೂಪಾಯಿ ದುಡ್ಡು, ಪ್ರಾಣ ಕೊಡೋಕೆ ರೆಡಿ ಇರೋ ಲಕ್ಷಾಂತರ ಫ್ಯಾನ್ಸ್, ಬಾಕ್ಸ್ ಆಫೀಸ್ ಶೇಕ್ ಮಾಡೋ ಕ್ರೇಜು, ಹೀಗೆ ಸ್ಯಾಂಡಲ್ವುಡ್ ನ ಅಲ್ಟಿಮೇಟ್ ಸುಲ್ತಾನ್ ಆಗಿ ಬರೆದಿದ್ದ ಒಬ್ಬ ಸೂಪರ್ ಸ್ಟಾರ್ ಇವತ್ತು ಕೇವಲ 10/10 ನಡೆಯುವ ಒಂದು ಸಣ್ಣ ಜೈಲು ಕೊನೆಯಲ್ಲಿ ದಿನ ಕಳೆತಿದ್ದಾರೆ ಅಂದ್ರೆ ನಂಬೋದಕ್ಕೆ ಆಗುತ್ತಾ? ಎಸ್, ನಾವು ಮಾತಾಡ್ತಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ. ಒಂದು ಕಾಲದಲ್ಲಿ ಅವ್ರ ಸಿನಿಮಾ ರಿಲೀಸ್ ಆದ್ರೆ ಥಿಯೇಟರ್ ಮುಂದೆ ಹಬ್ಬ ಇರ್ತಿತ್ತು. ಆದ್ರೆ ಇವತ್ತು ಅದೇ ದರ್ಶನ್ ಅವರನ್ನ ನೋಡಲು ಅವರ ಫ್ಯಾನ್ಸ್ ಜೈಲಿನ ಮುಂದೆ ಕಣ್ಣೀರ್ ಹಾಕ್ತಾ ನಿಂತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಇಡೀ ಕರ್ನಾಟಕವನ್ನೇ ನಡಗಿಸಿತ್ತು. ದರ್ಶನ್ ಹೇಗಾದ್ರೂ ಮಾಡಿ ಜೈಲಿನಿಂದ ಹೊರಗೆ ಬರ್ತಾರೆ ಅಂತ ಅವರ ಫ್ಯಾನ್ಸ್ ಕಾಯ್ತಿದ್ರು. ಆದ್ರೆ ಇವತ್ತಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಒಂದು ಶಾಕಿಂಗ್ ತೀರ್ಪು ದರ್ಶನ್ ಅವರ ಎಲ್ಲಾ ಆಸೆಗಳನ್ನ ಉಲ್ಟಾ ಮಾಡಿಬಿಟ್ಟಿದೆ. ಹಾಗಾದ್ರೆ ಮುಂದಿನ ಒಂದು ವರ್ಷ ದರ್ಶನ್ ಅವರಿಗೆ ಜೈಲೇ ಗತಿನಾ? ಅಷ್ಟಕ್ಕೂ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಯ್ತು? ದರ್ಶನ್ ಪರ ವಕೀಲರು ಏನೆಲ್ಲ ವಾದ ಮಾಡಿದ್ರು? ಕೋರ್ಟ್ ಅದನ್ನೆಲ್ಲ ಯಾಕೆ ರಿಜೆಕ್ಟ್ ಮಾಡ್ತು? ಬನ್ನಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಪಾಯಿಂಟ್ ನಂಬರ್ 1, ಸುಪ್ರೀಂ ಕೋರ್ಟ್ ನ ಶಾಕಿಂಗ್ ತೀರ್ಪು, 1 ಇಯರ್ ಡೆಡ್ ಲೈನ್. ಮೊದಲನೇ ವಿಷಯ ಏನಪ್ಪಾ ಅಂದ್ರೆ, ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಅಂದ್ರೆ ಇಂಟರಿಮ್ ಬೇಲ್ ಕೊಡೋಕೆ ಸುಪ್ರೀಂ ಕೋರ್ಟ್ ಕಡಾಖಂಡಿತವಾಗಿ ನಿರಾಕರಿಸಿದೆ. ಅಷ್ಟೇ ಅಲ್ಲ, ಕೋರ್ಟ್ ಒಂದು ದೊಡ್ಡ ಆರ್ಡರ್ ಪಾಸ್ ಮಾಡಿದೆ. ಅದೇನಂದ್ರೆ, ಮುಂದಿನ ಒಂದು ವರ್ಷದ ಒಳಗಾಗಿ ಈ ಇಡೀ ಕೇಸ್ನ ವಿಚಾರಣೆಯನ್ನ ಮುಗಿಸಿ ಫೈನಲ್ ತೀರ್ಪು ಕೊಡಬೇಕು ಅಂತ ಕೆಳಗಿನ ನ್ಯಾಯಾಲಯಕ್ಕೆ ಡೆಡ್ ಲೈನ್ ಫಿಕ್ಸ್ ಮಾಡಿದೆ. ಅಂದ್ರೆ ಟ್ರಯಲ್ ಕೋರ್ಟ್ ಯಾವುದೇ ಸಣ್ಣ ಪುಟ್ಟ ಕಾರಣಕ್ಕೆ ಕೇಸ್ ಮುಂದೂಡಬಾರದು ಅಂತ, ಫಾಸ್ಟ್ ಆಗಿ ಜಡ್ಜ್ಮೆಂಟ್ ಕೊಡಬೇಕು ಅಂತ ಹೇಳಿದೆ. ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾಡಬಹುದು, ಅದು ಏನಂದ್ರೆ, ಒಂದ್ ವೇಳೆ ಈ 1 ವರ್ಷದಲ್ಲಿ ವಿಚಾರಣೆ ಕಂಪ್ಲೀಟ್ ಆಗದಿದ್ರೆ ದರ್ಶನ್ ಕತೆ ಏನು ಅಂತ? ಅವರು ಲೈಫ್ ಲಾಂಗ್ ಜೈಲಲ್ಲೇ ಇರಬೇಕಾ? ಇದಕ್ಕೂ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಆನ್ಸರ್ ಮಾಡಿದೆ ಸ್ನೇಹಿತರೆ. ಒಂದು ವೇಳೆ ಮುಂದಿನ 1 ವರ್ಷದಲ್ಲಿ ಈ ಕೇಸ್ನ ಇನ್ವೆಸ್ಟಿಗೇಷನ್ ಅಥವಾ ವಿಚಾರಣೆಯಲ್ಲಿ ಯಾವುದೇ ಪ್ರಗತಿ ಕಾಣದಿದ್ರೆ, ಅಂದ್ರೆ ಪ್ರೋಗ್ರೆಸ್ ಆಗದಿದ್ರೆ, 1 ವರ್ಷದ ನಂತರ ದರ್ಶನ್ ಅವರು ಮತ್ತೆ ಬೇಲ್ ಕೋರಿ ಅಪ್ಲಿಕೇಶನ್ ಹಾಕಬಹುದು. ಕೋರ್ಟ್ ಅದನ್ನ ಪರಿಗಣಿಸುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಮುಂದಿನ 12 ತಿಂಗಳು ದರ್ಶನ್ ಜೈಲಲ್ಲೇ ಇರಬೇಕಾಗೋದು ಆಲ್ಮೋಸ್ಟ್ ಕನ್ಫರ್ಮ್. ಪಾಯಿಂಟ್ ನಂಬರ್ 2, ದರ್ಶನ್ ಪರ ವಕೀಲರ ವಾದವೇನು? ಜೈಲಲ್ಲಿ ಸೌಲಭ್ಯಗಳ ಕೊರತೆ. ಇನ್ನು ಕೋರ್ಟ್ ನಲ್ಲಿ ದರ್ಶನ್ ಪರವಾಗಿ ದೇಶದ ಹಿರಿಯ ವಕೀಲರಾದ ಮುಕುಲ್ ರೋಹಟಗಿ ಅವರು ಭರ್ಜರಿ ವಾದ ಮಂಡಿಸಿದರು. ಅವರು ಕೋರ್ಟ್ಗೆ ಏನ್ ಹೇಳಿದ್ರು ನೋಡಿ. ದರ್ಶನ್ ಅವರಿಗೆ ಜೈಲಲ್ಲಿ ಕನಿಷ್ಠ ಸೌಲಭ್ಯಗಳು ಅಂದ್ರೆ ಬೇಸಿಕ್ ಫೆಸಿಲಿಟೀಸ್ ಕೂಡ ಸಿಗ್ತಿಲ್ಲ. ಅವರನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಇಡಲಾಗಿದೆ. ಬೇರೆ ಕೈದಿಗಳ ಜೊತೆ ಮಾತಾಡೋಕ್ಕೂ ಪರ್ಮಿಷನ್ ಇಲ್ಲ. ಈ ಕೇಸಿನಲ್ಲಿ ಒಟ್ಟು 272 ಸಾಕ್ಷಿಗಳಿದ್ದಾರೆ. ಆದ್ರೆ ಕಳೆದ 7 ತಿಂಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ನಡೆದಿದೆ. ಹಾಗಾದ್ರೆ ಈ ಕೇಸ್ ಮುಗಿಯೋಕೆ ಇನ್ನೂ ಎಷ್ಟು ವರ್ಷ ಬೇಕು? ಅಲ್ಲಿವರೆಗೂ ಒಬ್ಬ ವ್ಯಕ್ತಿಯನ್ನು ಜೈಲಲ್ಲಿ ಇಡೋದು ನ್ಯಾಯನಾ ಅಂತ ಪ್ರಶ್ನೆ ಮಾಡಿದ್ರು. ವಕೀಲರ ವಾದ ಕೇಳಿದ್ರೆ ದರ್ಶನ್ ಅವರನ್ನ ಜೈಲಲ್ಲಿ ತುಂಬಾ ಕಷ್ಟದಲ್ಲಿ ಇಟ್ಟಿದ್ದಾರೆ ಅನ್ಸುತ್ತೆ ಅಲ್ವಾ? ಆದ್ರೆ ಇದರ ಹಿಂದಿರುವ ಅಸಲಿ ಸತ್ಯ ಏನು? ಸರ್ಕಾರಿ ವಕೀಲರು ಇದಕ್ಕೆ ಏನು ಕೌಂಟರ್ ಕೊಟ್ಟರು ನೋಡಿ. ಇಲ್ಲೇ ಇದೆ ಒಂದು ಟ್ವಿಸ್ಟ್. ರಾಜ್ಯ ಸರ್ಕಾರದ ಪರ ವಕೀಲರಾದ ಸಿದ್ಧಾರ್ಥ್ ಅವರು ಇದಕ್ಕೆ ತಕ್ಕ ಆನ್ಸರ್ ಕೊಟ್ಟರು. ದರ್ಶನ್ ಅವರಿಗೆ ಜೈಲಲ್ಲಿ ಯಾವುದೇ ತೊಂದರೆ ಇಲ್ಲ, ಅವರು ಜೈಲಲ್ಲಿ ರಾಜಾತೀತ ಪಡೆಯುತ್ತಿದ್ದಾರೆ, ಬೇರೆ ಕೈದಿಗಳ ಜೊತೆ ಆರಾಮಾಗಿ ಮಾತಾಡ್ತಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ತಿರ ಫೋಟೋಸ್ ಮತ್ತು ಪ್ರೂಫ್ಗಳು ಅಂತ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಇದನ್ನು ಕೇಳಿದ ಸುಪ್ರೀಂ ಕೋರ್ಟ್, ಜೈಲಿನಲ್ಲಿ ಕಾನೂನು ಪ್ರಕಾರ ಒಬ್ಬ ವಿಚಾರಣಾಧೀನ ಕೈದಿಗೆ ಏನು ಸಿಗಬೇಕು ಅಷ್ಟೇನೆ ದರ್ಶನ್ಗೂ ಕೊಡಿ, ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಡ ಅಂತ ಆರ್ಡರ್ ಮಾಡಿದ್ರು. ಪಾಯಿಂಟ್ ನಂಬರ್ 3, 272 ಸಾಕ್ಷಿಗಳು ಮತ್ತು ಡಿಲೇ ಆಗ್ತಿರೋ ವಿಚಾರಣೆ. ಈ ಕೇಸ್ ಇಷ್ಟೊಂದು ತಡವಾಗ್ತಿರೋದು ಮೇನ್ ರೀಸನ್ ಸಾಕ್ಷಿಗಳ ಸಂಖ್ಯೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಟ್ಟು 272 ಸಾಕ್ಷಿಗಳಿದ್ದಾರೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಸಾಹೇಬ್ರು ಒಂದು ಮಾತು ಹೇಳಿದ್ರು, ವಿಚಾರಣೆ ತುಂಬಾ ಸ್ಲೋ ಆಗಿ ನಡೀತಿದೆ ಅನ್ನೋದು ನಿಜ. ಆರೋಪಿಗಳ ಕಡೆ ವಕೀಲರೇ ವಿಚಾರಣೆಯನ್ನ ವಾರಗಟ್ಟಲೆ ಎಳೆಯುತ್ತಿದ್ದಾರೆ. ಅಂದ್ರೆ 60 ಸಾಕ್ಷಿಗಳ ವಿಚಾರಣೆ ನಡೆಸೋಕೆ ಇಷ್ಟೊಂದು ಸಮಯ ಬೇಕಾ ಅಂತ ಪ್ರಶ್ನೆ ಮಾಡಿದ್ರು. ಅಷ್ಟಕ್ಕೂ 1 ವರ್ಷದಲ್ಲಿ ಈ 272 ಸಾಕ್ಷಿಗಳ ವಿಚಾರಣೆ ಮುಗಿಸೋದು ಪಾಸಿಬಲ್ ಇದೆಯಾ? ಹಾಗಾದ್ರೆ ದಿನಕ್ಕೆ ಎಷ್ಟು ಸಾಕ್ಷಿಗಳನ್ನ ವಿಚಾರಣೆ ಮಾಡಬಹುದು? ಕೋರ್ಟ್ ಪ್ರಕಾರ ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ಫಾಸ್ಟ್ ಟ್ರ್ಯಾಕ್ ನಲ್ಲಿ ನಡೆಸಬೇಕು. ಸರ್ಕಾರ 1 ವರ್ಷದಲ್ಲಿ ಕನಿಷ್ಠ 60 ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನಾದ್ರೂ ಕಂಪ್ಲೀಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ. ಇದಕ್ಕಾಗಿಯೇ ಕೋರ್ಟ್ ಪ್ರತಿದಿನ ಎಷ್ಟು ಸಾಕ್ಷಿಗಳ ವಿಚಾರಣೆ ನಡೆಸಬೇಕು ಅನ್ನೋದನ್ನ ಟ್ರಯಲ್ ಕೋರ್ಟ್ ನಿರ್ಧರಿಸಿ ಯಾವುದೇ ಕಾರಣಕ್ಕೂ ಕ್ಷುಲ್ಲಕ ಕಾರಣಗಳಿಗಾಗಿ ಕೇಸ್ ಮುಂದೂಡಬಾರದು ಅಂತ ಸ್ಟ್ರಿಕ್ಟ್ ರೂಲ್ ಮಾಡಿದೆ. ಪಾಯಿಂಟ್ ನಂಬರ್ 4, ಲಕ್ಷ್ಮಣ ರೇಖೆ ದಾಟಿದ ಮೀಡಿಯಾಗಳಿಗೆ ಕೋರ್ಟ್ ವಾರ್ನಿಂಗ್. ಇನ್ನು ಈ ಕೇಸ್ನಲ್ಲಿ ನಡೆದಿರೋ ಮತ್ತೊಂದು ಬಿಗ್ ಡೆವಲಪ್ಮೆಂಟ್ ಅಂದ್ರೆ ಅದು ಮೀಡಿಯಾಗಳಿಗೆ ಸಿಕ್ಕಿರೋ ಸ್ಟ್ರಿಕ್ಟ್ ವಾರ್ನಿಂಗ್. ದರ್ಶನ್ ಅವರು ಹೈಕೋರ್ಟ್ ನಲ್ಲಿ ಒಂದು ಅರ್ಜಿ ಹಾಕಿದ್ರು. ಅದೇನಂದ್ರೆ, ಕೆಲವು ಟಿವಿ ಚಾನೆಲ್ಗಳು ಮತ್ತು ಮೀಡಿಯಾಗಳು ಕೋರ್ಟ್ ಆರ್ಡರ್ ಉಲ್ಲಂಘಿಸಿ ನನ್ನ ಕೇಸ್ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಪ್ರಸಾರ ಮಾಡ್ತಿದ್ದಾರೆ, ನನ್ನನ್ನ ಮೊದಲೇ ಅಪರಾಧಿ ತರ ಬಿಂಬಿಸ್ತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ರು. ಇದನ್ನ ಹೈಕೋರ್ಟ್ ಗಂಭೀರವಾಗಿ ತಗೊಂಡಿದೆ. ಮೀಡಿಯಾಗಳು ಮಾಡ್ತಿರೋ ಈ ಕೆಲಸಕ್ಕೆ ಕೋರ್ಟ್ ಯಾವ ತರಹದ ಪನಿಷ್ಮೆಂಟ್ ಕೊಡಬಹುದು ಗೊತ್ತಾ? ಹೈಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಮೀಡಿಯಾಗಳು ಜಡ್ಜ್ಗಳ ತರ ತೀರ್ಪು ನೀಡೋಕೆ ಹೋಗಬಾರದು, ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಕೋರ್ಟ್ ನೀಡಿರೋ ಗೈಡ್ಲೈನ್ಸ್ ಉಲ್ಲಂಘಿಸುವ ಚಾನೆಲ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಇನ್ನು 6 ವಾರಗಳ ಒಳಗಾಗಿ ಇನ್ವೆಸ್ಟಿಗೇಷನ್ ಮುಗಿಸಿ 12 ವಾರಗಳಲ್ಲಿ ಕೋರ್ಟ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ಮಾಧ್ಯಮಗಳ ಆರ್ಡರ್ ಮೀರಿದ್ರೆ ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಅಥವಾ ದಂಡ ವಿಧಿಸುವ ಅಧಿಕಾರ ಸರ್ಕಾರಕ್ಕೆ ಇದೆ ಅಂತ ಹೈಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ.
ಸ್ನೇಹಿತರೆ, ಇದಿಷ್ಟು ಸದ್ಯಕ್ಕೆ ದರ್ಶನ್ ಕೇಸ್ನಲ್ಲಿ ಆಗಿರೋ ಬಿಗ್ ಅಪ್ಡೇಟ್ಸ್. ಕೋರ್ಟ್ ಕೊಟ್ಟಿರೋ ಈ ಆರ್ಡರ್ ನೋಡಿದ್ರೆ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ತಪ್ಪು ಮಾಡಿದಾಗ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಮುಂದಿನ 1 ವರ್ಷ ದರ್ಶನ್ ಅವರಿಗೆ ನಿಜಕ್ಕೂ ಅಗ್ನಿ ಪರೀಕ್ಷೆ. ಕತ್ತಲಲ್ಲಿ ಅವರು ಕಳೆಯುವ ಪ್ರತಿ ದಿನವೂ ಅವರ ಫ್ಯೂಚರ್ ಅನ್ನ ಡಿಸೈಡ್ ಮಾಡುತ್ತೆ. ಈಗ ನಿಮ್ ಸರ್ದಿ. ಕಾನೂನು ದರ್ಶನ್ ಅವರಿಗೆ ಮುಂದಿನ 1 ವರ್ಷ ಬೇಲ್ ಕೊಡದೆ ಜೈಲಲ್ಲಿ ಇಟ್ಟಿರೋದು ಮತ್ತು ಕೇಸ್ ಫಾಸ್ಟ್ ಆಗಿ ಮುಗಿಸೋಕೆ ಡೆಡ್ಲೈನ್ ಕೊಟ್ಟಿರೋದು ಸರಿಯಾಗಿದೆಯಾ, ಅಥವಾ ಒಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅವರ ಕೇಸನ್ನ ಮೀಡಿಯಾ ಮತ್ತು ಕಾನೂನು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದೆಯಾ? ನಿಮ್ಮ ಅನಿಸಿಕೆ ಏನು ಅದನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮಸ್ಕಾರ.